ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನಿದೆ ಅನ್ನೋದನ್ನು ನೋಡೋಣ. ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದಿದೆ. ಓಕೆ, ಸೊ ಗೈಸ್, ಇಲ್ಲಿ ನಾನು 2 ಫೈಲ್ಗಳನ್ನು ಇಟ್ಟಿದ್ದೀನಿ. ನಿಮ್ಮ ಒಂದು ಪರ್ಸನ್ ಅವರ ಇನಿಷಿಯಲ್ ವಾಯ್ಸ್ ಫೈಲ್ಗಳನ್ನು ಚೂಸ್ ಮಾಡ್ಕೊಳ್ಳಿ. ಓಕೆ, ಸಪೋಸ್ ನಿಮ್ಮ ಪರ್ಸನ್ ಅವರ ನೇಮ್ A to M ಇದ್ದರೆ ಫೈಲ್ ನಂಬರ್ 1ನ ಚೂಸ್ ಮಾಡ್ಕೊಳ್ಳಿ. N to Z ಇದ್ದರೆ ಫೈಲ್ ನಂಬರ್ 2ನ ಚೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಗೈಸ್, ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಮನಿ ರೇಖಿ ಯಾರಿಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಟ್ಯಾರೋ ಕೋರ್ಸ್ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂದರೆ, ಅಥವಾ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ಗಳನ್ನ ನೀವು ಕಲಿಬೇಕು ಅಂದ್ಕೊಳ್ತಾ ಇದ್ದರೆ ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಹೆಲೋ, ಫೈಲ್ ನಂಬರ್ 1, ಯಾರೆಲ್ಲ A to Mನ ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನೋಡೋಣ. ಮೊದಲನೆಯ ಮೆಸೇಜ್, ಫಸ್ಟ್ ಮೆಸೇಜ್ ಏನಿದೆ? ಐ ವಾನ್ ಹಗ್ ಯು. ಓಕೆ, ಅವ್ರು ನಿಮ್ಮನ್ನ ಹಗ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್, ವಾನ್ ಬಿ ವಿತ್ ಯು. ಓಕೆ, ಐ ಥಿಂಕ್ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಕಾಣಿಸುತ್ತೆ. ಐ ವಾಂಟ್ ಟು ಡೇಟ್ ವಿತ್ ಯು. ಓಕೆ, ಸೊ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ಸೊ ತುಂಬ ದಿನ ಆಯಿತು ನಿಮ್ಮ ಪರ್ಸನ್ನ ಮೀಟ್ ಆಗಿ. ನಿಮ್ಮ ಪರ್ಸನ್ ನಿಮ್ಮನ್ನು ಮೀಟ್ ಆಗಬೇಕು ಅಂದ್ಕೊಳ್ತಾ ಇದ್ದಾರೆ, ನಿಮ್ಮ ಜೊತೆ ಡೇಟಿಂಗ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ. ಟ್ರಸ್ಟ್ ಮೀ. ಓಕೆ, ಟ್ರಸ್ಟ್ ಬರ್ತಿದೆ. ಎಲ್ಲೋ ಒಂದು ಕಡೆ ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಬಹುಶಃ ಇಲ್ಲಿ ಟ್ರಸ್ಟ್ ಮೀ ಅನ್ನೋದು ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅಂದರೆ, ಕಮ್ಯುನಿಕೇಷನ್ ಗ್ಯಾಪ್ ಆದಾಗ, ಮಿಸ್ಕಮ್ಯುನಿಕೇಷನ್ ಆದಾಗ, ಅಪಾರ್ಥಗಳು ಜಾಸ್ತಿ ಆದಾಗ ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಬರೋದಕ್ಕೆ ಶುರು ಆಗುತ್ತೆ. ಸೊ ಆ ಥರ ಇದ್ದಾಗ, ಏನಾದರೂ ಆರ್ಗ್ಯುಮೆಂಟ್ಸ್ ನಡೀತಿರುವಾಗ ಆಗಿಂದಾಗಲೇ ಕ್ಲಾರಿಟಿ ಅನ್ನೋದನ್ನು ಪಡ್ಕೊಂಬಿಡಿ. ಸೊ ದಟ್ ರಿಲೇಷನ್ಶಿಪ್ ಲಾಂಗ್ ಲಾಸ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಐ ಆಮ್ ಡ್ರೀಮಿಂಗ್ ಅಬೌಟ್ ಯು. ಓಕೆ, ನಾನು ನಿನ್ನ ಬಗ್ಗೆನೇ ಕನಸು ಕಾಣ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್. ಓಕೆ, ಸೊ ಸ್ಟ್ರಾಂಗ್ ಕನೆಕ್ಷನಲ್ಲಿದೆ ಈ ಒಂದು ರಿಲೇಷನ್ಶಿಪ್ ಅಂತ ಹೇಳಬಹುದು. ತುಂಬಾ ಅಟ್ಯಾಚ್ಮೆಂಟ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ನನಗೆ. ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೀ ಲಾಫ್ ವೆನ್ ಐ ಡೋಂಟ್ ಇವನ್ ವಾಂಟ್ ಟು ಸ್ಮೈಲ್. ಓಕೆ, ಈ ಒಂದು ಪರ್ಸನ್ನವರ ಹ್ಯಾಪಿನೆಸ್ ಏನಿದೆ ಅದು ನೀವೇ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವಿದ್ರೆ ಅವ್ರು ಖುಷಿಯಾಗಿರ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಐ ಕೀಪ್ ಲುಕಿಂಗ್ ಅಟ್ ಯುವರ್ ಪಿಕ್ಚರ್ಸ್. ನಾನು ನಿನ್ನ ಫೋಟೋಸ್ಗಳನ್ನೇ ನೋಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ತುಂಬ ಡಿಪೆಂಡೆನ್ಸಿ ಆಗ್ತಾ ಇದೆ, ಎಮೋಷ್ನಲಿ ಅಟ್ಯಾಚ್ಡ್ ಆಗಿದ್ದೀರಾ ಅಂತ ಹೇಳಬಹುದು. ನೀವಾಗಿರ್ಬಹುದು, ಅವರಾಗಿರ್ಬಹುದು. ನೀವಿಲ್ಲದೆ ಅವ್ರಿಗಿರೋಕ್ಕಾಗಲ್ಲ, ಅವರಿಲ್ಲದೆ ನೀವಿರೋಕ್ಕಾಗಲ್ಲ. ಈ ರೀತಿಯ ಒಂದು ಡೀಪ್ ಕನೆಕ್ಷನ್ ಒಂದು ಇಲ್ಲಿ ಕಾಣಿಸ್ತಾ ಇದೆ ನನಗೆ. ಐ ಲವ್ ಯು ಅನ್ಕಂಡೀಷ್ನಲಿ. ತುಂಬ ಪ್ರೀತಿಯಿಂದ ನೋಡ್ಕೊಳ್ತೀನಿ ನಾನು, ತುಂಬ ಅನ್ಕಂಡೀಷ್ನಲ್ ಆಗಿ, ಯಾವುದೇ ರೀತಿಯ ನಿಬಂಧನೆಗಳು ಇಲ್ಲದೆ ನಾನು ನಿಮಗೆ ಪ್ರೀತಿಸ್ತೀನಿ ಅಂತ ಈ ಒಂದು ಪರ್ಸನ್ ಹೇಳ್ತಾ ಇದ್ದಾರೆ ನಿಮಗೆ. ಆ್ಯಂಡ್ ಆ ಥರ ನಡ್ಕೊಳ್ತಾನೂ ಇದ್ದಾರೆ ಅಂತ ಹೇಳಬಹುದು. ಯಾವ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲದೆ, ಯಾವುದೇ ರೀತಿ ಕಂಡೀಷನ್ಸ್ ಹಾಕದೆ, ನಿಮ್ಮನ್ನು ಹೇಗಿದ್ದಾರೋ ಹಾಗೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡಿ ನಿಮ್ಮನ್ನು ಪ್ರೀತಿಸ್ತಿರುವಂಥ ಒಂದು ವ್ಯಕ್ತಿ ಇವರಾಗಿದ್ದಾರೆ ಅಂತ ಹೇಳಬಹುದು. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಲ್ ಆ್ಯಂಡ್ ಮೆಸೇಜಸ್. ಓಕೆ, ಇವರ ನಿಮ್ಮ ಒಂದು ಕಾಲ್ ಮೆಸೇಜ್ಗೋಸ್ಕರ ಅವರು ಕಾಯ್ತಾ ಇದ್ದಾರೆ ಅಂತ ಹೇಳಬಹುದು. ಬಹುಶಃ ನೀವು ಕೂಡ ಕಾಯ್ತಾ ಇದ್ದೀರಾ, ಅವರಾಗಲೇ ಮಾಡಲಿ ಅಂತ ನೀವಾಗಲೇ ಮಾಡಲಿ ಅಂತ ಅವರು, ನೀವೇ ಮಾಡಬೇಕು ಅಂತ ಅವರೇ ಮಾಡಬೇಕು ಅಂತ ನೀವು, ಈ ರೀತಿ ಇದೆ. ದಟ್ಸ್ ಗುಡ್. ಹೇ ಸೆಂಡ್ ಮೀ ನ್ಯೂಡಿ, ಐ ಲವ್ ಯುವರ್ ಬಾಡಿ. ಓಕೆ, ಸೊ ಇಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಕೂಡ ಜಾಸ್ತಿ ಇದೆ ಅಂತ ಹೇಳಬಹುದು. ಸ್ವಲ್ಪ ರೊಮ್ಯಾಂಟಿಕ್ ಆಗಿ ನಿಮ್ಮ ಜೊತೆ ಕಾಲಗಳನ್ನು ಕಳಿಬೇಕು ಅಂತ ನಿಮ್ಮ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಐ ಲವ್ ದಟ್ ಯು ಲವ್ ಮೀ ಜಸ್ಟ್ ದ ವೇ ಐ ನೀಡ್ ಯು ಟು. ಓಕೆ, ಸೊ ಅವರಿಗೆ ಯಾವ ರೀತಿ ಬೇಕೋ ಅದೇ ರೀತಿಯಾದಂತಹ ಪ್ರೀತಿ ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ. ಆ ಒಂದು ಪ್ರೀತಿ, ನೀವು ಕೊಡುವಂತಹ ಪ್ರೀತಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ತಾರೆ ಅದನ್ನು ಅಂತ ಹೇಳಬಹುದು. ಐ ಆಮ್ ಸ್ಪೈ ಆನ್ ಯು. ನಾನಿನ್ನು ಎಲ್ಲ ಕಡೆ ನೋಡ್ತಾನೇ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನಿನ್ನ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲೂ ಕೂಡ ಕೆಲವರು ಇದ್ದೀರಾ ಅಂತ ಹೇಳಬಹುದು. ಲಾಂಗ್ ಡಿಸ್ಟೆನ್ಸ್ ಪ್ಲಸ್ ನೋ ಕಾಂಟ್ಯಾಕ್ಟ್ ಎರಡೂ ಇದ್ದೀರಾ ಇಲ್ಲಿ. ಸೊ ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ, ಏನೂ ನಿಮಗೆ ಗೊತ್ತಾಗ್ತಾ ಇಲ್ಲ ಅವ್ರ ಬಗ್ಗೆ.
ಆ ರೀತಿ ಒಂದಿದೆ. ಯಾವುದೇ ರೀತಿ ಇನ್ಫಾರ್ಮೇಷನ್ಸ್ ಕೂಡ ಅವ್ರ ಬಗ್ಗೆ ನಿಮಗೇನು ಗೊತ್ತಾಗ್ತಾ ಇಲ್ಲ ಕೆಲವೊಂದು ಸಂದರ್ಭಗಳಲ್ಲಿ. ಸೊ ಆ ಎನರ್ಜಿನ ಕೂಡ ನಂಗೆ ಸಿಗ್ತಾ ಇದೆ ಇಲ್ಲಿ. ಐ ನೀಡ್ ಯು ಇನ್ ಮೈ ಲೈಫ್. ಓಕೆ, ಅವರಿಗೆ ಅವರ ಲೈಫಲ್ಲಿ ನೀವು ಬೇಕು ಅಂತ ಅವ್ರು ಅಂತ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ. ಯು ಆರ್ ಪರ್ಫೆಕ್ಟ್ ಜಸ್ಟ್ ದ ವೇ ಯು ಆರ್. ನೀನು ಹೇಗಿದೆಯಾ ಹಾಗೆ ಪರ್ಫೆಕ್ಟ್ ಆಗಿದೆಯಾ ಅಂತ ಈ ಪರ್ಸನ್ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಮಗೆ ಸೆಲ್ಫ್ ಲವ್ ಏನಾದರೂ ಕಮ್ಮಿ ಆಗಿದರೆ ಸೆಲ್ಫ್ ಲವ್ನ ಸ್ಟಾರ್ಟ್ ಮಾಡಿ. ಕಾಂಪ್ಲಿಮೆಂಟ್ಸ್ ಆಗಿರಬಹುದು, ಕಮೆಂಟ್ಸ್ ಆಗಿರ್ಬೋದು, ಯಾರೇ ಏನೇ ಹೇಳಿದ್ರು ಎಕ್ಸೆಪ್ಟ್ ಮಾಡಿ ಆ್ಯಂಡ್ ಜಸ್ಟ್ ಇಗ್ನೋರ್ ದೋಸ್ ಕಮೆಂಟ್ಸ್ ಏನಾದರೂ ಬಂದರೆ. ಆ್ಯಂಡ್ ಕಂಪ್ಯಾರಿಸಮ್ ಬೇಡ, ಒಪಿನಿಯನ್ಸ್ನ ಕೇಳೋದು ಬೇಡ ಅಂತ ಹೇಳ್ತೀನಿ. ಓಕೆ, ಜಸ್ಟ್ ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್. ಓಕೆ, ಐ ನೀಡ್ ಯು ಟು ಹೆಲ್ಪ್ ಮೀ. ಓಕೆ, ಈ ಪರ್ಸನ್ ನಿಮಗೆ ಹೆಲ್ಪ್ ಕೇಳ್ತಾ ಇದ್ದಾರೆ, ಹೆಲ್ಪ್ ಬೇಕು ನನಗೆ ಅಂತ. ಬಹುಶಃ ಯಾವುದೋ ಒಂದು ಫ್ಯಾಮಿಲಿ ರೀಸನ್ಸಿಂದ ಬಹುಶಃ ಅವ್ರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗದೇ ಇರಬಹುದು, ಅಥವಾ ಸಮ್ ಫಿನಾನ್ಷಿಯಲ್ ಅಥವಾ ಕೆರಿಯರ್ ವೈಸ್ ಏನೋ ಒಂದು ಅಬ್ಸ್ಟ್ಯಾಕಲ್ಸ್ ಅವ್ರು ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಮಥಿಂಗ್ ಅವ್ರು ಏನಾದರೂ ಕಮಿಟ್ಮೆಂಟ್ ಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಯಾವುದೋ ಒಂದು ಬಲವಾದ ಕಾರಣ ಅವರನ್ನು ತಡೀತಾ ಇದೆ ಅಂತ ಹೇಳಬಹುದು. ನೆಕ್ಸ್ಟ್ ಮೆಸೇಜ್, ಡ್ರೀಮ್ ಗರ್ಲ್. ಓಕೆ, ಯು ಆರ್ ಮೈ ಡ್ರೀಮ್ ಗರ್ಲ್, ಯು ಆರ್ ಮೈ ಡ್ರೀಮ್ ಬಾಯ್, ಈ ಥರ ತಗೊಳ್ಳಿ. ಸೊ ಅವ್ರು ನಿಮ್ಮನ್ನ ಡ್ರೀಮ್ ಗರ್ಲ್, ಡ್ರೀಮ್ ಬಾಯ್ ಅಂತ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್, ಐ ಆಮ್ ಜಸ್ಟ್ ನಾಟ್ ಮ್ಯಾಚ್ಯೂರ್ಡ್ ಇನಫ್ ಫಾರ್ ಅಸ್ ಲವ್ ಸೋ ಡೀಪ್. ಓಕೆ, ಈ ಒಂದು ಪರ್ಸನ್ ನಿಮ್ಮ ಜೊತೆಗಿದ್ರೆ ತುಂಬ ಕಿಡ್ಡಿಶ್ ಆಗಿ ಬಿಹೇವ್ ಮಾಡ್ತಾರೆ, ಪ್ರಪಂಚನೇ ಮರೆತು ಬಿಡ್ತಾರೆ, ನೀವೇ ಪ್ರಪಂಚ ಅಂದ್ಕೊಳ್ತಾರೆ. ಅಷ್ಟೊಂದು ಮ್ಯಾಚ್ಯೂರಿಟಿ ನನಗಿಲ್ಲ. ಕೆಲವೊಂದು ಸತಿ ನೀವು ತುಂಬ ಬೋಲ್ಡಾಗಿ ಬಿಹೇವ್ ಮಾಡ್ತೀರಾ, ತುಂಬ ಮ್ಯಾಚ್ಯೂರ್ಡಾಗಿ ಬಿಹೇವ್ ಮಾಡ್ತೀರಾ, ಮ್ಯಾಚ್ಯೂರ್ಡ್ ಡಿಸಿಷನ್ಸ್ನ ನೀವು ತೊಗೊಳ್ತೀರಾ. ಬಟ್ ಈ ಒಂದು ಪರ್ಸನ್ ಕಡೆಯಿಂದ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ರೊಸೀಡ್ ಆಗಬೇಕು ಅಂದರೆ, ನೆಕ್ಸ್ಟ್ ಸ್ಟೆಪ್, ಈ ಪ್ರೀತಿನ ನೆಕ್ಸ್ಟ್ ಒಂದು ಲೆವೆಲಿಗೆ ತೊಗೊಂಡು ಹೋಗಬೇಕು ಅಂದ್ಕೊಳ್ತಾ ಇದ್ದರೆ, ನನಗೆ ಅಷ್ಟೊಂದು ಇನ್ನೂ ಮ್ಯಾಚ್ಯೂರಿಟಿ ಬಂದಿಲ್ಲ, ಸ್ವಲ್ಪ ಟೈಮ್ ಬೇಕು, ನಿನ್ನಷ್ಟು ಮ್ಯಾಚ್ಯೂರಿಟಿ ನನಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಡೋಂಟ್ ಚೀಟ್ ಆನ್ ಮೀ. ಓಕೆ, ಲಾಸ್ಟ್ ಮೆಸೇಜ್ ಡೋಂಟ್ ಚೀಟ್ ಆನ್ ಮೀ ಅಂತ ಬರ್ತಾ ಇದೆ. ಸೊ ಆಗಲೇ ಟ್ರಸ್ಟ್ ಮೀ ಅಂತ ಬಂತು, ಈಗ ಡೋಂಟ್ ಚೀಟ್ ಆನ್ ಮೀ ಅಂತ ಬರ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಅಗೇನ್ ಐ ಆಮ್ ಟೆಲ್ಲಿಂಗ್ ಮಿಸ್ಕಮ್ಯುನಿಕೇಷನಿಂದ, ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ, ಅಥವಾ ಇನ್ಯಾರೋ ಇಲ್ಲಿ ನಿಮ್ಮ ಬಗ್ಗೆ ಊಹಾಪೋಹಗಳಿಂದ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಬಿಕಾಸ್ ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಒಂದು, ಆ್ಯಂಡ್ ತುಂಬ ದಿನ ಆಯಿತು ನೀವು ಮೀಟಾಗಿ 2. ಸೊ ಅದಕ್ಕೋಸ್ಕರ ಅವ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಬೇರೆದವ್ರ ಕಡೆಯಿಂದ ಇನ್ಫಾರ್ಮೇಷನ್ಸ್ನ ಗ್ಯಾದರ್ ಮಾಡ್ತಾ ಇದ್ದೀರಾ. ಬಟ್ ಅವರು ನಿಮಗೆ ತುಂಬ ನೆಗೆಟಿವ್ ಹೇಳ್ತಾ ಇರುವಂಥದ್ದು ಒಂದಿದೆ, ಆ್ಯಂಡ್ ನಿಮ್ಮ ಬಗ್ಗೆ ಅವ್ರಿಗೂ ಕೂಡ ನೆಗೆಟಿವ್ ಒಂದು ಊಹಾಪೋಹಗಳು, ಗಾಸಿಪ್ಸ್ಗಳು ನಡೀತಾ ಇದೆ ಅಂತ ಹೇಳಬಹುದು. ಅದಕ್ಕೋಸ್ಕರ ಇನ್ನೂ ಆ ಒಂದು ಡಿಸ್ಟೆನ್ಸ್ ಏನಿದೆ, ಆ ಒಂದು ಗ್ಯಾಪ್ ಏನಿದೆ, ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಬಹುದು. ಬೆಟರ್ ನೀವೇ ಡೈರೆಕ್ಟಾಗಿ ಹೋಗಿ ಮಾತಾಡಿ ಅಥವಾ ಫೋನ್ ಮಾಡಿ, ಸಮಥಿಂಗ್ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ದಟ್ ಈ ಒಂದು ರಿಲೇಷನ್ಶಿಪ್ ಗಟ್ಟಿಯಾಗಿ ಉಳಿಯುತ್ತೆ ಅಂತ ಹೇಳ್ತೀನಿ. ಹೋಪ್ ಈ ರೀಡಿಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹೇ ಪೈಲ್ ನಂಬರ್ 2, ಯಾರೆಲ್ಲ N to Z ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ಏನಿದೆ ಅಂತ ನೋಡೋಣ. ಐ ಆಮ್ ಕನ್ಫ್ಯೂಸ್ಡ್, ಓಲ್ಡ್ ಲವ್ ಆರ್ ನ್ಯೂ ಲವ್. ಓಕೆ, ಈ ಒಂದು ಪರ್ಸನ್ಗೆ ಕನ್ಫ್ಯೂಷನಲ್ಲಿದ್ದಾರೆ, ಹೊಸ ಪ್ರೀತಿಯ ಅಥವಾ ಹಳೆ ಪ್ರೀತಿಯ ಅಂತ. ಬಹುಶಃ ಇಲ್ಲಿ ಅವರಿಗೆ ಆಲ್ರೆಡಿ ಬ್ರೇಕಪ್ ಆಗಿದೆ, ಆ್ಯಂಡ್ ನೀವು ಅವರ ಒಂದು ಲೈಫಲ್ಲಿ ಈಗ ಅಷ್ಟೇ ಎಂಟ್ರಿ ಆಗಿರುವಂತಹ ಒಂದು ಪರ್ಸನ್ ನೀವಾಗಿರಬಹುದು ಇಲ್ಲಿ. ಅದಕ್ಕೋಸ್ಕರ ಅವರು ನಿಮ್ಮ ಒಂದು ಪ್ರಪೋಸಲ್ನ ಅಥವಾ ನಿಮ್ಮ ಒಂದು ಪ್ರೀತಿನ ಅಕ್ಸೆಪ್ಟ್ ಮಾಡಬೇಕಾ ಬೇಡವಾ, ಅಥವಾ ಮುಂದುವರಿಸ್ಬೇಕಾ ಬೇಡವಾ, ಸ್ಟಿಲ್ ಅವರು ಹಳೆ ಪ್ರೀತಿ ಏನಿದೆ ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅವರು ಆ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಬಹುದು. ಐ ಆಮ್ ಟಯರ್ಡ್, ಐ ಹ್ಯಾವ್ ಬೀನ್ ಫೈಟಿಂಗ್ ಅ ಬ್ಯಾಟಲ್, ಐ ಕಾಂಟ್ ವಿನ್. ಓಕೆ, ಈ ಪರ್ಸನ್ ತುಂಬ ಟಯರ್ಡ್ ಫೀಲ್ ಮಾಡ್ತಾ ಇದ್ದಾರೆ. ಈ ಒಂದು ಬ್ಯಾಟಲ್ ಏನಿದೆ ಅದನ್ನು ನಾನು ಸ್ಟ್ರಗಲ್ ಮಾಡಿ ಸಾಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇಲ್ಲಿ ಕನ್ಫ್ಯೂಷನ್ಸ್ ಏನಿದೆ, ಅಗೇನ್ ಡಿಸಿಷನ್ಸ್ ತೊಗೊಳೋದ್ರಲ್ಲಿ ತುಂಬ ವೀಕ್ ಅಂತ ಕಾಣಿಸುತ್ತೆ ಈ ಒಂದು ಪರ್ಸನ್. ನೀವೇ ಅವರಿಗೆ ಡಿಸಿಷನ್ಸ್ ಮೇಕಿಂಗಲ್ಲಿ ಹೆಲ್ಪ್ ಮಾಡಿರುವಂಥದ್ದಿದೆ. ಆ್ಯಂಡ್ ಅವರ ಒಂದು ಹಳೆ ಪ್ರೀತಿ ಏನಿತ್ತು ಅದು ನಿಮಗೆ ಗೊತ್ತಿತ್ತು, ಆ್ಯಂಡ್ ಸ್ಟಿಲ್ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡಿದ್ರಿ, ಆ್ಯಂಡ್ ಆ ಒಂದು ಹಳೆ ಪ್ರೀತಿನ ಮರೆಸೋದಕ್ಕೋಸ್ಕರ ನೀವು ಅವ್ರಿಗೆ ಸಹಾಯ ಮಾಡಿದ್ರಿ ಅದರಿಂದ ಹೊರಗೆ ಬರೋದಕ್ಕೆ. ಬಟ್ ಸ್ಟಿಲ್ ಈ ಪರ್ಸನ್ ನಿಮ್ಮ ಮುಂದೆ ಮರ್ತಿರೋ ಥರ ಇದ್ರೂ ಕೂಡ ಅವರ ಮನಸ್ಸಲ್ಲಿ ಹಳೆ ಪ್ರೀತಿ ಇನ್ನೂ ಇದೆ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಕನ್ಫ್ಯೂಷನ್ಸ್ಗಳ ಮಧ್ಯೆ ಸಿಕ್ಕಿ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಅದಕ್ಕೋಸ್ಕರ ಫೈಟಿಂಗ್ ಅ ಬ್ಯಾಟಲ್ ಅಂತ ಬರ್ತಾ ಇದೆ. ಸೊ ಕ್ಲಾರಿಟಿ ಯಾವಾಗಲೂ ಇರಬೇಕು ಲೈಫಲ್ಲಿ, ಬಟ್ ಈ ಪರ್ಸನ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಯಾವ ಡಿಸಿಷನ್ ತೊಗೋಬೇಕು ಅಂತ.
ಇಟ್ಸ್ ನಾಟ್ ದ ರೈಟ್ ಟೈಮ್, ಸೊ ಪ್ಲೀಸ್ ವೇಟ್ ಅಗೇನ್. ನೋಡಿ, ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಥವಾ ಸಮಥಿಂಗ್ ಏನಾದರೂ ನೀವು ಕೇಳ್ತಾ ಇದ್ದರೆ ಅವರು ವೇಟ್ ಮಾಡು ಅಂತ ಹೇಳ್ತಾ ಇದ್ದಾರೆ, ರೈಟ್ ಟೈಮ್ ಅಲ್ಲ ಅಂತ. ಜಸ್ಟ್ ಬಿಕಾಸ್ ಅವರ ಒಂದು ಕ್ಲಾರಿಟಿ ಏನಿದೆ, ಅವ್ರ ಲೈಫಲ್ಲಿ ಏನಾಗ್ತಾ ಇದೆ, ಯಾವ ಒಂದು ಡಿಸಿಷನ್ಸ್ನ ತೊಗೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಯಾವುದೂ ಒಳ್ಳೆ ಸಮಯ ಬರೋವರೆಗೂ ವೇಟ್ ಮಾಡು ಅಂತ ಈ ಪರ್ಸನ್ ಹೇಳ್ತಾ ಇದ್ದಾರೆ. ಐ ಫೀಲ್ ಸೋ ಸೇಫ್ ವಿತ್ ಯು, ನಾನು ನಿನ್ನ ಜೊತೆಗಿದ್ರೆ ಸೇಫ್ ಫೀಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಯು ಟ್ರೀಟ್ ಆ್ಯಸ್ ಅ ಕಿಡ್, ಒಂದು ಮಗು ಥರ ಈ ಒಂದು ಪರ್ಸನ್ನ ನೀವು ಟ್ರೀಟ್ ಮಾಡ್ತೀರಾ. ಆ್ಯಂಡ್ ತುಂಬ ಸೆಕ್ಯೂರ್ಡ್ ಫೀಲ್ ಮಾಡಿಸ್ತೀರಾ ಅವ್ರನ್ನ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ನಿಮ್ಮ ಜೊತೆಗಿದ್ರೆ ಪ್ರಪಂಚನೇ ಮರಿತೀವಿ ಅನ್ನೋ ಥರ ಫೀಲ್ ನೀವು ಮಾಡ್ತೀರಾ, ಅವರು ಮಾಡ್ತಾರೆ. ಆ ರೀತಿ ಒಂದು ಬಾಂಡಿಂಗ್ ಇಲ್ಲಿ ಇದೆ ಅಂತ ಹೇಳಬಹುದು. ಐ ಆಮ್ ಥ್ಯಾಂಕ್ಫುಲ್ ಟು ಹ್ಯಾವ್ ಯು ಇನ್ ಮೈ ಲೈಫ್, ಈ ಪರ್ಸನ್ ಥ್ಯಾಂಕ್ಫುಲ್ ಆಗಿದ್ದಾರೆ ನಿಮ್ಮನ್ನು ಅವ್ರ ಲೈಫಲ್ಲಿ ಇರೋದಕ್ಕೆ, ನೀವು ಅವ್ರ ಲೈಫಲ್ಲಿ ಇರೋದಕ್ಕೆ ಥ್ಯಾಂಕ್ಫುಲ್ ಆಗಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮೆಸೇಜ್, ಐ ಕೇರ್ ಟೂ ಮಚ್ ಅಬೌಟ್ ವಾಟ್ ಅದರ್ಸ್ ಥಿಂಕ್ ರೈಟ್ ನೌ. ಓಕೆ, ಜನಗಳ ಬಗ್ಗೆ, ಸೊಸೈಟಿ ಬಗ್ಗೆ ಈ ಒಂದು ಪರ್ಸನ್ ತುಂಬಾ ಥಿಂಕ್ ಮಾಡ್ತಾರೆ ಅಂತ ಹೇಳಬಹುದು. ಆ್ಯಸ್ ಪರ್ ರೀಡಿಂಗ್ ನನಗೆ ಎನರ್ಜಿ ಬರ್ತಾ ಇರೋದು, ಈ ಪರ್ಸನ್ ತುಂಬಾ ಓವರ್ ಥಿಂಕ್ ಮಾಡ್ತಾರೆ ಅಂತ ಹೇಳ್ಬೋದು. ಮಾಡ್ತಾರೆ, ಎಸ್. ಬಿಕಾಸ್ ನೋಡಿ, ತುಂಬಾ ಥಿಂಕಿಂಗ್ ಓಕೆ, ಜಾಸ್ತಿ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದರೆ ಅಲ್ಲಿ ಇನ್ನೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಕನ್ಫ್ಯೂಷನ್ಸಿಂದ ಅವರಷ್ಟಕ್ಕೆ ಅವರು ಒಂದು ಇಮ್ಯಾಜಿನೇಷನ್ ವರ್ಲ್ಡಲ್ಲಿ ಹೋಗಿಬಿಡ್ತಾರೆ. ಸೊ ಆ ಒಂದು ಫೀಲಲ್ಲಿ ಈ ಪರ್ಸನ್ ಸದ್ಯಕ್ಕೆ ಇದ್ದಾರೆ ಅಂತ ಹೇಳಬಹುದು. ಓವರ್ ಥಿಂಕರ್ ಆಗಿದ್ದಾರೆ ಈ ಪರ್ಸನ್ ಅಂತ ಹೇಳಬಹುದು. ಆ್ಯಂಡ್ ಎಷ್ಟೊಂದು ಸತಿ ನೀವು ಹೇಳಿದ್ದೀರಾ ಜಾಸ್ತಿ ಓವರ್ ಥಿಂಕಿಂಗ್ ಮಾಡಬೇಡ ಅಂತ ನೀವು ಹೇಳಿರ್ತೀರಾ, ಬಟ್ ಸ್ಟಿಲ್ ಈ ಪರ್ಸನ್ ಓವರ್ ಥಿಂಕಿಂಗ್ ಮಾಡೋದು ಬಿಡ್ತಾ ಇಲ್ಲ. ಯು ಮೇಕ್ ಮೈ ಹಾರ್ಟ್ ಸ್ಮೈಲ್. ಓಕೆ, ಈ ಒಂದು ಪರ್ಸನ್ ಅವರ ಒಂದು ಪ್ರೀತಿ ಏನಿದೆ, ಒಂದು ಹೃದಯ ಏನಿದೆ, ಅವರ ಒಂದು ಪ್ರೀತಿ, ವಾಟ್ ಐ ಮೀನ್, ನೀವು ಅವ್ರ ಜೊತೆಗಿದ್ದರೆ ಅವರ ಒಂದು ಮನಸ್ಸು ಖುಷಿಯಲ್ಲಿರುತ್ತೆ, ಹ್ಯಾಪಿಯಲ್ಲಿರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಐ ಆಮ್ ಆಲ್ ಯುವರ್ಸ್, ನಂದೆಲ್ಲ ನಿಂದೆ, ಅಥವಾ ಐ ಆಮ್ ಕಂಪ್ಲೀಟ್ ಯುವರ್ಸ್, ಈ ರೀತಿ ಹೇಳ್ತಾ ಇದ್ದಾರೆ. ಐ ನೆವರ್ ಫೀಲ್ಸ್ ಗುಡ್ ವೆನ್ ವಿ ಆರ್ಗ್ಯೂ, ಲೆಟ್ಸ್ ಸಾರ್ಟ್ ಔಟ್. ಓಕೆ, ಸೊ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯೆ ಆರ್ಗ್ಯುಮೆಂಟ್ಸ್ ಆಗಿದೆ, ಜಗಳ ಆಗಿ ಬಹುಶಃ 4 ವೀಕ್ಸ್ ಆಗಿರ್ಬೋದು, 4 ಡೇಸ್ ಆಗಿರಬಹುದು, ಅಥವಾ 4 ಮಂತ್ಸ್ ಆಗಿರ್ಬೋದು. ಸೊ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಬಿಲೀವ್ ಇನ್ ಯುವರ್ ಸೆಲ್ಫ್ ಮೈ ಲವ್. ಓಕೆ, ನಿನ್ನನ್ನು ನೀನು ನಂಬು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟರೆ ತಾನೇ ಎಲ್ಲರನ್ನೂ ನೆಕ್ಸ್ಟ್ ಬಿಲೀವ್ ಮಾಡೋದಕ್ಕಾಗೋದು. ಸೊ ಎಲ್ಲೋ ಒಂದು ಕಡೆ ನಂಬಿಕೆ ಇಡು ಅಂತ ಹೇಳ್ತಾ ಇದ್ದಾರೆ. ಐ ನೀಡ್ ಟು ಸಾರ್ಟ್ ಥಿಂಗ್ಸ್ ಔಟ್ ಫಸ್ಟ್ ಬಿಫೋರ್ ಐ ಕ್ಯಾನ್ ಕಮ್ ಟು ಯು. ಓಕೆ, ಕೆಲವೊಂದು ಗೊಂದಲಗಳೇನಿದೆ, ಕೆಲವೊಂದು ಅಬ್ಸ್ಟ್ಯಾಕಲ್ಸ್ ಏನಿದೆ, ಅದೆಲ್ಲವನ್ನು ಸಾರ್ಟ್ ಔಟ್ ಮಾಡಿಕೊಂಡು ನಾನು ನಿನ್ನ ಹತ್ರಕ್ಕೆ ಬರ್ತೀನಿ. ಸೊ ವೇಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಐ ಪ್ರಿಟೆಂಡ್ ನಾಟ್ ಟು ಲವ್ ಯು ಬಟ್ ಐ ಡಿಡ್ ಆ್ಯಂಡ್ ಐ ಸ್ಟಿಲ್ ಡೂ. ಓಕೆ, ಈ ಪರ್ಸನ್ ಎಲ್ಲೋ ಒಂದು ಕಡೆ ಬಹುಶಃ ನಿಮ್ಮ ಮೇಲೆ ಪ್ರೀತಿ ಇದೆ, ಬಟ್ ಸ್ಟಿಲ್ ಒಂದೊಂದು ಸತಿ ನಿಮಗೆ ಸಮ್ಟೈಮ್ಸ್ ಅವ್ರು ಹೇಳ್ತಾರೆ ದಟ್ ನೋ, ಐ ಡೋಂಟ್ ಲವ್ ಯು, ನನಗೆ ನೀನಂದರೆ ಇಷ್ಟ ಇಲ್ಲ. ನಿಮಗೆ ಅನ್ನಿಸ್ಬೇಕು, ನಿಮಗೆ ಫೀಲ್ ಆಗಬೇಕು, ನಾನು ರಾಂಗ್ ಪರ್ಸನ್ನ ಚೂಸ್ ಮಾಡ್ಕೊಂಡಿದ್ದೀನ, ಈ ರೀತಿ ಅವ್ರು ಪ್ರಿಟೆಂಡ್ ಮಾಡ್ತಾರೆ. ವೆದರ್ ಇದು ಪ್ರೀತಿನ, ಫ್ರೆಂಡ್ಶಿಪ್ಪಾ, ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ ಅಂತ ಕಡೆಗೆ ನಿಮ್ಮನ್ನೇ ಕನ್ಫ್ಯೂಸ್ ಮಾಡಿ ಇಟ್ಬಿಟ್ಟಿರ್ತಾರೆ ಇವರು. ಸೊ ಆ ರೀತಿ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ ಈ ಪರ್ಸನ್ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್, ಓಕೆ, ರೀಕನ್ಸಿಲಿಯೇಷನ್, ಗಿವ್ ಮಿ ಒನ್ ಚಾನ್ಸ್, ಲೆಟ್ಸ್ ಬಿ ಟುಗೆದರ್. ವಾವ್. ಓಕೆ, ರೀಕನ್ಸಿಲಿಯೇಷನ್ಸ್ ಕೂಡ ಇಲ್ಲಿ ಬರ್ತಾ ಇದೆ. ಬಹುಶಃ ಇಲ್ಲಿ ಯಾರು ಬ್ರೇಕಪ್ ಅಲ್ಲಿದ್ದೀರಾ, ಸಪ್ರೇಷನಲ್ಲಿದ್ದೀರಾ, ಅವ್ರಿಗೆ ರೀಕನ್ಸಿಲಿಯೇಷನ್ ಬರ್ತಾ ಇದೆ. ನೋಡಿ, ಇಫ್ ದೇ ಕಮ್ ಟು ಯು ಆ್ಯಂಡ್ ಇಫ್ ಯು ಫೀಲ್ ಎಸ್ ನಾನು ಇನ್ನೊಂದು ಚಾನ್ಸ್ ಕೊಡೋದಕ್ಕೆ ಅವ್ರು ಡಿಸರ್ವ್ ಇದ್ದಾರೆ ಅಂತ ನಿಮಗನ್ಸಿದ್ರೆ ಮಾತ್ರ ಕೊಡಿ. ಇಲ್ಲ ಅಂದರೆ ಪದೇ ಅದೇ ತಪ್ಪು ಮಾಡ್ತಾ ಇದ್ದಾರೆ, ಬಟ್ ನೀವು ಪದೇ ಕ್ಷಮಿಸ್ತಾ ಇದ್ದಾರೆ ಅಂದರೆ ಸೊ ಮತ್ತೆ ಆ ಒಂದು ತಪ್ಪುಗಳನ್ನು ಮತ್ತೆ ಆಗೋದಕ್ಕೆ ಬಿಡಬೇಡಿ. ಓಕೆ, ಐ ವಿಶ್ ಐ ವುಡ್ ಹ್ಯಾವ್ ನೆವರ್ ಸ್ಪೋಕನ್ ಇನ್ ಆ್ಯಂಗರ್, ಐ ಲವ್ ಯು. ಸೊ ನಾನು ನಿನ್ನ ಜೊತೆಗೆ ಕೋಪದಿಂದ ಮಾತಾಡಬಾರ್ದಾಗಿತ್ತು. ಸೊ ನಾನಿನ್ನ ಪ್ರೀತಿಸ್ತೀನಿ. ಎಲ್ಲೋ ಒಂದು ಕಡೆ ರೀಸೆಂಟಾಗಿ ನಿಮ್ಮಿಬ್ಬರ ಮಧ್ಯೆ ಆರ್ಗ್ಯುಮೆಂಟ್ ಆಗಿದೆ ಆ್ಯಂಡ್ ಅವ್ರಿಗೆ ಈಗ ಒಂದು ಆರ್ಗ್ಯುಮೆಂಟಿಂದ, ಆ ಒಂದು ಕೋಪದಿಂದ
ಆಗಿರೋ ಲಾಸ್ನ ನೆನೆಸ್ಕೊಂಡು ರಿಗ್ರೆಷನ್ ಫೀಲ್ ಆಗ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ದಟ್ ಐ ವಿಶ್ ದಟ್ ನಾನು ಮಾತಾಡಬಾರ್ದಾಗಿತ್ತು, ಕೋಪದ ಕೈಗೆ ಬುದ್ಧಿ ಕೊಡಬಾರ್ದಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಐ ಫೀಲ್ ಸೋ ಲಾಸ್ಟ್ ವಿತೌಟ್ ಯು ಇನ್ ಮೈ ಲೈಫ್. ಓಕೆ, ಈ ಪರ್ಸನ್ ಅಗೇನ್ ನೀವಿಲ್ಲ ಅಂದರೆ ಎಂಟಿ ಫೀಲ್ ಆಗ್ತಾ ಇದೆ, ನಿಲ್ ಫೀಲ್ ಆಗ್ತಾ ಇದ್ದಾರೆ, ಏನು ಇಲ್ಲ ಇವ್ರು ಖಾಲಿ ಅನ್ನೋ ಫೀಲ್ ಮಾಡ್ತಾ ಇದ್ದಾರೆ. ನೀವಿದ್ರೆ ಎಲ್ಲ ಫುಲ್ಫಿಲ್ಡ್ ಅನ್ನೋ ಥರ ಈ ಒಂದು ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಐ ವಾಂಟ್ ಗೋ ಲಾಂಗ್ ಡ್ರೈವ್ ವಿತ್ ಯು. ಈ ಪರ್ಸನ್ ನಿಮ್ಮ ಜೊತೆ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ತುಂಬ ದಿನದ ಪ್ಲ್ಯಾನಿಂಗ್ ಆಗಿರಬಹುದು ಇದು, ಬಟ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ಬಟ್ ಸಮ್ಟೈಮ್ಸ್ ಪ್ಲ್ಯಾನ್ ಆಗುತ್ತೆ, ಮತ್ತೆ ಏನೋ ಒಂದು ಕೆಲಸ ಬರುತ್ತೆ, ಮತ್ತೆ ಪ್ಲ್ಯಾನ್ ಆಗುತ್ತೆ, ಮತ್ತೇನೋ ಕೆಲಸ ಬರುತ್ತೆ, ಈ ರೀತಿ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಲಾಂಗ್ ಡ್ರೈವ್ ಹೋಗಿ. ಐ ಲವ್ ಯುವರ್ ಐಸ್. ನಾನು ನಿನ್ನ ಕಣ್ಗಳನ್ನ ತುಂಬ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ರಿಯಲಿ ಗ್ರೇಟ್. ಕಾಲ್ ಮೀ ಆರ್ ಟೆಕ್ಸ್ಟ್ ಮೀ ಅಂತ ಬರ್ತಾ ಇದೆ. ಸೊ ಬೆಟರ್ ನೀವೇ ಒಂದು ಸತಿ ಕಾಲ್ ಮಾಡಿ ಮಾತಾಡಿ. ಇಫ್ ಈ ಪರ್ಸನ್ ನಿಮ್ಮ ಜೊತೆ ಕಮ್ಯುನಿಕೇಷನಲ್ಲಿ ಇಲ್ಲ ಅಂದರೆ, ಸಪೋಸ್ ಈ ಪರ್ಸನ್ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಬಟ್ ಕನೆಕ್ಟಿವಿಟಿ ಇಲ್ಲ ಅಂದರೆ, ಸೊ ಬೆಟರ್ ಪೈಲ್ ನಂಬರ್ 2 ಯಾರು ಚೂಸ್ ಮಾಡಿದ್ದೀರಾ, ರೆಡ್ ತಾರಾ ಮಂತ್ರನ ನೀವು ಕೇಳ್ತಾ ಬನ್ನಿ. ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ ಹೀಲ್ ಆಗೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಡೋಂಟ್ ನೋ, ಐ ಜಸ್ಟ್ ಗಾಟ್ ದಟ್ ಎನರ್ಜಿ ಟು ಟೆಲ್ ಯು ಗೈಸ್. ಆ ಒಂದು ಮಂತ್ರದ ಎನರ್ಜಿ ಬಂತು ನಿಮ್ಗೆ ಹೇಳಬೇಕು ಅಂತ. ಯೂಶ್ವಲಿ ನನಗೆ ಆ ರೀತಿ ಎನರ್ಜೀಸ್ ಬರಲ್ಲ, ಬಟ್ ಇವತ್ತು ಬಂದಿದೆ ಅಂದರೆ ಮೋಸ್ಟ್ಲಿ ತಾರಮ್ಮ ಸೈನ್ ನಿಮಗೋಸ್ಕರ. ಅದು ಬೆಟರ್ ಆ ಒಂದು ಮಂತ್ರನ ಕೇಳೋದಕ್ಕೆ ಶುರು ಮಾಡಿ. ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕಮ್ಯುನಿಕೇಷನ್ ಗ್ಯಾಪ್ ಏನೇ ಇದ್ರೂ, ಏನೇ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳಿಂದನೇ ತುಂಬಾ ಪ್ರಾಬ್ಲಮ್ನ ಕ್ರಿಯೇಟ್ ಆಗುವಂಥದ್ದಿದೆ. ಸೊ ಬೆಟರ್ ತಾರಾಮಂತ್ರನ ನೀವು ಕೇಳ್ತಾ ಬನ್ನಿ. ಲೆಟ್ ತಾರಾಮ ಹೀಲ್ ಯುವರ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಓಕೆ, ಸೊ ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.